ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ರೆಮಿಡಿನ ಕೊಡ್ತೀನಿ. ಅದು ತುಂಬಾನೇ ಹೆಲ್ಪ್ ಆಗುವಂಥದ್ದು. ಪ್ರತಿಯೊಬ್ಬರ ಜಾತಕದಲ್ಲಿ ಒಂದಷ್ಟು ಗ್ರಹಗಳು ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಅಂದ್ರೆ ನೆಗೆಟಿವ್ ಹೌಸ್ದಲ್ಲಿ ಕೂತ್ಬಿಟ್ಟು ತುಂಬಾನೇ ಆಬ್ಸ್ಟ್ಯಾಕಲ್ಸ್ ಅನ್ನೋದು ಕೊಡ್ತಾ ಇರುತ್ತೆ. ಅಂದ್ರೆ ಪ್ರತಿ ಒಂದರಲ್ಲಿ ಅವ್ರಿಗೆ ಸಮಸ್ಯೆಯನ್ನ ಎದುರಿಸ್ತಿರ್ತಾರೆ. ಯಾವುದು ಕೆಲಸಗಳು ಲಾಸ್ಟ್ ಮೂಮೆಂಟ್ದಲ್ಲಿ ಬಂದ್ಬಿಟ್ಟು ಅವ್ರ ಕೆಲಸ ಎಲ್ಲ ಸ್ಟಕ್ ಆಗಿಬಿಡೋದು, ಅಂದ್ರೆ ಹಾಗೆ ಉಳ್ಕೊಳ್ಳೋದು. ಆಮೇಲೆ ಏನೆಲ್ಲ ಮಾಡಿದ್ರು ಕೂಡ ಪ್ರತಿ ಸಾರಿ ಸಫರಿಂಗ್ ಅನ್ನೋದು ಅವ್ರ ಲೈಫ್ನಲ್ಲಿ ಇದ್ದೇ ಇರತ್ತೆ. ಅಂತ ಟೈಮ್ನಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ರೆಮಿಡಿನ ನಾವು ಫಾಲೋ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಇರುವಂಥ ರೆಮಿಡಿ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂಥ ರೆಮಿಡಿ ಇದು. ಇದನ್ನ ಮಾಡ್ಕೊಂಡು ನೀವು ಇದರ ಬೆನಿಫಿಟ್ ಅನ್ನು ಪಡ್ಕೊಂಡು ನನಗೆ ಮತ್ತೆ ಕಮೆಂಟ್ ಮಾಡಿ. ಆವಾಗ ನಿಮಗೆ ರಿಸಲ್ಟ್ ಬಂದದ್ದು ನನಗೆ ಗೊತ್ತಾಗತ್ತೆ. ನವಗ್ರಹಗಳು ಕೆಟ್ಟಾಗ ಅದು ತನ್ನ ಕೆಟ್ಟ ಫಲಗಳನ್ನ ಕೊಡುತ್ತೆ ಅನ್ನೋಕ್ಕಿಂತನೂ ನಮ್ಮ ಪಾಸ್ಟ್ ಕರ್ಮ, ಅಂದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತ ಕರ್ಮಕ್ಕೆ ನಮಗೆ ಈ ಜನ್ಮದಲ್ಲಿ ನಾವು ಅನುಭವಿಸುವುದು ಅನ್ನೋದು ಬರ್ತಾ ಇರತ್ತೆ. ಅದ್ರ ಹೊಡೆತಾನೆ ನಮ್ಗೆ ಗ್ರಹಗಳ ಕಾರಕದಿಂದ ಇವಾಗ ನಾವು ಏನ್ ಮಾಡ್ತಿರ್ತೀವಿ, ಸಫರಿಂಗ್ ಅನ್ನೋದು ಬರ್ತಾ ಇರತ್ತೆ. ಅಂದ್ರೆ ನಮ್ಮ ಕೆಟ್ಟ ಕರ್ಮಕ್ಕೆ ನಾವೇ ಇವಾಗ ಅನುಭವಿಸ್ತಾ ಇರೋದು ಅನ್ನೋದಿರುತ್ತೆ. ಅದನ್ನ ಸರಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನವಗ್ರಹಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. 9 ಪ್ಲಾನೆಟ್ಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತುಂಬಾ ಒಳ್ಳೆ ಅದ್ಭುತ ರೆಮಿಡಿ ಏನಂದ್ರೆ, ಇಲ್ಲಿ ನೋಡಿ, ಇದು ಹನಿ ಬಾಟಲ್, ಅಂದ್ರೆ ಜೇನುತುಪ್ಪದ ಬಾಟಲ್ ಅಂತ ಬರುತ್ತೆ. ಜೇನುತುಪ್ಪ ಪ್ರತಿಯೊಂದು ಶಾಪ್ದಲ್ಲಿ, ಮೆಡಿಕಲ್ ಸ್ಟೋರ್ದಲ್ಲಿ ನಿಮ್ಗೆ ಸಿಗುವಂತದ್ದು. ಇದಕ್ಕೇನು ಜಾಸ್ತಿ ಖರ್ಚು ಮಾಡ್ಬೇಕಾಗಿಲ್ಲ. 100 to 100 ನಿಮ್ಗೆ ಸಿಗುವಂತದ್ದು ಬರುತ್ತೆ ಐಟಮ್. ಅದನ್ನ ಗಾಜಿನ ಬಾಟಲ್ದಲ್ಲಿ ಇರುವಂತಹ ಹಣೆಯನ್ನ ನೀವು ಪರ್ಚೇಸ್ ಮಾಡ್ಬೇಕು. ಜೇನುತುಪ್ಪವನ್ನ ನೀವು ಎಂತ ಪರ್ಚೇಸ್ ಮಾಡ್ಬೇಕಂದ್ರೆ ಗಾಜಿನ ಬಾಟಲ್ದಲ್ಲಿನೇ ಇರಬೇಕು. ಆಮೇಲೆ ಇದನ್ನ ಏನ್ ಮಾಡ್ಬೇಕು, ದಿನಂಪ್ರತಿ ಬೆಳಿಗ್ಗೆ ಎದ್ದ ನಂತರ ಫ್ರೆಶ್ ಅಪ್ ಆಗ್ಬಿಟ್ಟು ಟೀ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಫಸ್ಟ್ಗೆ ಒಂದ್ ಸ್ವಲ್ಪ ನೀರನ್ನ ಕುಡೀರಿ. ನೀರನ್ನ ಕುಡಿದು ಬಿಟ್ಟಾದ ನಂತರ, ನೀರನ್ನು ಕುಡಿಬೇಕಾದ್ರೆ ವಾಟರ್ ಥೆರಪಿ ಒಂದು ನಂದು ಕೊಟ್ಟಂತ ರೆಮಿಡಿ ಇದೆ, ಅದನ್ನ ಫಾಲೋ ಮಾಡಿ. ಅದಾದ ನಂತರ ನೆಕ್ಸ್ಟ್ಗೆ ಏನ್ ಬರುತ್ತೆ, ಈ ಹನಿ ಬಾಟಲ್ದಿಂದ ಒಂದು ಸ್ಮಾಲ್ ಸ್ಪೂನ್ ಅನ್ನ ತಗೊಂಡ್ಬಿಟ್ಟು, ನನ್ನ ಲೈಫ್ದಲ್ಲಿ ಬರುವಂತ ಸಮಸ್ಯೆಗಳೆಲ್ಲ ಹೋಗ್ಬಿಟ್ಟು, ಈ ಹನಿ ಎಷ್ಟು ಸ್ವೀಟ್ ಇದೆ ಅಷ್ಟು ನನ್ನ ಲೈಫ್ ಸ್ವೀಟ್ ಆಗಿರ್ಲಿ, ಅಷ್ಟು ನನ್ನೊಳಗೆ ಸ್ವೀಟ್ನೆಸ್ ಬರಲಿ, ಪ್ರತಿ ಒಂದ್ರೊಳಗೆ ನನಗೆ ಯಶಸ್ಸು ಸಿಗ್ಲಿ, ಮತ್ತು ನವಗ್ರಹಗಳು ನನ್ನ ಲೈಫ್ದಲ್ಲಿ ಬ್ಯಾಲೆನ್ಸ್ ಆಗಲಿ ಅಂತ ತಿಳ್ಕೊಂಡ್ಬಿಟ್ಟು ಹೇಳ್ಕೊಂಡು ದಿನಂಪ್ರತಿ ಏನ್ ಮಾಡ್ಬೇಕಾಗತ್ತೆ, ಒಂದು ಸ್ಮಾಲ್ ಸ್ಪೂನ್ ಅನ್ನ ತಗೊಂಡ್ಬಿಟ್ಟು ಹನಿಯನ್ನ ನಾವು ತಿನ್ಬೇಕಾಗತ್ತೆ, ಸೇವನೆಯನ್ನ ಮಾಡಬೇಕು. ಇದನ್ನ ಎಷ್ಟು ದಿನ ಮಾಡ್ಬೇಕಂದ್ರೆ 21 ದಿನ ನಾವು ಮಾಡಬೇಕು. ಅಷ್ಟರೊಳಗೆ ನಿಮ್ಮ ಈ ಸಮಸ್ಯೆಗಳೇನಿದೆ ಇದು ತೆಗೆದು ಹಾಕ್ಬಿಟ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ತುಂಬಾನೇ ಸಫರಿಂಗ್ ಅನ್ನೋದಿರುತ್ತೆ ಒಂದಷ್ಟು ಜನರಿಗೆ. ಅವರು 48 ದಿನಗಳ ಕಾಲ ಇದನ್ನ ಮಾಡ್ಕೊಳ್ಳಿ. ಇಲ್ಲಪ್ಪ ನಮ್ಮ ಲೈಫ್ದಲ್ಲಿ ಯಾವಾಗ್ಲೂ ಖುಷಿ ಇರ್ಬೇಕಂದ್ರೆ ದಿನಂಪ್ರತಿ ಈ ರೆಮಿಡಿಯನ್ನ ಮಾಡ್ಕೋದ್ರಿಂದ ಕೂಡ ನಿಮ್ಗೆ ಏನು ತೊಂದರೆ ಆಗಲ್ಲ, ಎಲ್ಲವೂ ಬೆನಿಫಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ಜನ ಶುಗರ್ ಪೇಷಂಟ್ಸ್, ಅಂದ್ರೆ ಡಯಾಬಿಟಿಕ್ ಇರುವಂತವ್ರು, ಒಂದು ಸ್ಪೂನ್ ತಗೊಳ್ಳದಲೆ ಒಂದು ಡ್ರಾಪ್ ಅಷ್ಟು ತಗೊಂಡ್ಬಿಟ್ಟು ಕೂಡ ನೀವು ಕೂಡ ಸೇವನೆ ಮಾಡ್ಕೊಳ್ಳಿ. ಅದರಿಂದ ಕೂಡ ನಿಮ್ಮ ನವಗ್ರಹಗಳು ಬ್ಯಾಲೆನ್ಸ್ ಆಗ್ಬಿಟ್ಟು ನಿಮ್ಮ ಲೈಫ್ದಲ್ಲಿ ಸ್ವೀಟ್ನೆಸ್, ಖುಷಿ ಅನ್ನೋದು ಬರುತ್ತೆ. ಈ ಸಿಂಪಲ್ ರೆಮಿಡಿನ ಮಾಡ್ಕೊಂಡು ಎಲ್ಲರೂ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ. ಧನ್ಯವಾದಗಳು.